ಪ್ರೈಸ್ ಲಾರ್ಡ್, ಹಾಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರೀತಿಯುಳ್ಳ ದೇವಜನರೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದನೆ ಸಲ್ಲಿಸ್ತೀನಿ. ದೇವರ ಮಕ್ಕಳೇ, ದೇವರ ವಾಕ್ಯ ಪ್ರತಿದಿನ ಪ್ರತಿ ಕ್ಷಣ ಕೂಡ ನಮಗೆ ನಿರೀಕ್ಷೆ ಆಗಿದೆ. ಈ ಸಮಯದ ಈ ದಿನದ ವಾಕ್ಯವನ್ನು ಧ್ಯಾನಿಸೋಣ. ಕೀರ್ತನೆಗಳು 27. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೂ ಭಯಪಟ್ಟೆನು. ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು. ದೇವರ ಮಕ್ಕಳೇ, ದೇವರು ನಮ್ಮ ಸಂಗಡ ಇರುವುದಾದ್ರೆ ಯಾರಿಗೂ ನಾವು ಭಯಪಡುವ ಅವಶ್ಯಕತೆ ಇಲ್ಲ ಮಕ್ಕಳೇ. ದೇವರು ನಮ್ಮ ಸಂಗಡ ಇರಬೇಕಾದ್ರೆ, ದೇವರ ಮಕ್ಕಳೇ, ನಾವು ದೇವರಲ್ಲಿ ಎಷ್ಟು ಬೆಳೆದಿದ್ದೀವಿ, ಎಷ್ಟು ದೇವರಲ್ಲಿ ನಾವು ಉನ್ನತವಾಗಿ ದೇವರ ಕಾರ್ಯಗಳಿಗಾಗಿ, ದೇವರ ಸೇವೆಗಾಗಿ ನಾವು ಓಡ್ತಾ ಇದ್ದೀವಿ, ದೇವರಿಗಾಗಿ ಜೀವಿಸ್ತಾ ಇದ್ದೀವಿ ಅನ್ನೋ ದೇವರು ನಮ್ಮನ್ನು ಪರೀಕ್ಷಿಸಿ ತಿಳಿದ ಆತನಾಗಿದೆ. ದೇವರ ಮಕ್ಕಳೇ, ದೇವರು ತಾನೇ ನಿಮ್ಮ ಸಂಗಡ ಇರುವುದಾದ್ರೆ ಲೋಕವು, ಲೋಕದ ಜನರು, ಲೋಕದ ಯಾವುದೇ ಅಧಿಕಾರಿಗಳು ಕೂಡ ನಿನ್ನನ್ನು ಯಾರು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ದೇವರೇ ನಿನ್ನನ್ನು ಕೈ ಬಿಟ್ಟರೆ ಲೋಕದಲ್ಲಿ ಯಾವ ಮೂಲೆಯಲ್ಲಿ ಹೋದ್ರು, ಯಾವ ಊರಲ್ಲಿದ್ರು ನೀವು ಜೀವಿಸಕ್ಕೆ ಸಾಧ್ಯವಿಲ್ಲ. ದೇವರ ಮಕ್ಕಳೇ, ಹಾಗಾಗಿ ದೇವರಲ್ಲಿ ನೀವು ಹೆಚ್ಚಾಗಿ ಬೆಳೀರಿ, ದೇವರಿಗೋಸ್ಕರ ಜೀವಿಸ್ರಿ, ದೇವರಿಗೋಸ್ಕರ ಬದುಕಿರಿ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಸಂಗಡ ಇದ್ದು ನಿಮಗೆ ಪ್ರತಿಯೊಂದು ಕ್ಷಣದಲ್ಲೂ ಜಯ ಕೊಟ್ಟು ನಡೆಸುವುದನಾಗಿದೆ ದೇವರ ಮಕ್ಕಳೇ. ಅದೇ ರೀತಿಯಲ್ಲಿ ವಾಕ್ಯ ಮುಖಾಂತರ ಎಲ್ಲರನ್ನು ಕೂಡ ಆಶೀರ್ವದಿಸಲಿ. ಗಾಡ್ ಬ್ಲೆಸ್.